ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಗೆ ಕೋರ್ಟ್ ಆವರಣದಲ್ಲೇ ಮುತ್ತಿಟ್ಟ ಯುವಕ. ನೆಟ್ಟಾರು ಹತ್ಯೆ ಪ್ರಕರಣದ ಮಾಸ್ಟರ್ ಮೈಂಡ್ ಶಾಫಿ ಬೆಳ್ಳಾರೆ. ಈತನಿಗೆ ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿಗೆ ಕೋರ್ಟ್ ಆವರಣದಲ್ಲೇ ಯುವಕ ಮುತ್ತಿಟ್ಟಿದ್ದಾನೆ. ನೆಟ್ಟಾರು ಹತ್ಯೆ ಪ್ರಕರಣದ ಮಾಸ್ಟರ್ ಮೈಂಡ್ ಶಾಫಿ ಬೆಳ್ಳಾರೆ ಬೆಳ್ತಂಗಡಿ ಕೋರ್ಟ್ ಆವರಣದಲ್ಲಿ ಪೊಲೀಸರ ಭದ್ರತೆ ನಡುವೆಯೂ ಮುತ್ತಿಟ್ಟಿದ್ದಾನೆ ಯುವಕ. ಪರಪ್ಪನ ಅಗ್ರಹಾರದಿಂದ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿದ್ದ ಆರೋಪಿ. ಈ ಸಂದರ್ಭದಲ್ಲಿ ಆರೋಪಿಗೆ ಯುವಕನೋರ್ವ ಮುತ್ತಿಟ್ಟಿರೋದು. ಎನ್ಐಎಯಿಂದ ಬಂಧನವಾಗಿ ನ್ಯಾಯಾಂಗ ಬಂಧನದಲ್ಲಿರೋದು ಶಾಫಿ ಬೆಳ್ಳಾರೆ. ಶಾಫಿ ಬೆಳ್ಳಾರಿಯನ್ನ ನೋಡುವುದಕ್ಕೆ ಬಂದಿದ್ದಂತ ಸಹಚರ ಪೊಲೀಸ್ ಭದ್ರತೆ ಇದ್ರೂ ಕೂಡ ಅದರ ನಡುವೆನೆ ಬೆಳ್ಳಾರೆಗೆ ಈ ರೀತಿಯಾಗಿ ಮುತ್ತಿಟ್ಟಿರೋದು. ಶಾಫಿ ಬೆಳ್ಳಾರೆ ಕೋರ್ಟ್ಗೆ ಹಾಜರಾಗಿದ್ದಂಥ ಸಂದರ್ಭದಲ್ಲಿ ನೋಡಿ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಆರೋಪಿ ಮಾಸ್ಟರ್ ಮೈಂಡ್ ಶಾಫಿ ಬೆಳ್ಳಾರಿಯನ್ನ ಕೋರ್ಟ್ಗೆ ಕರ್ಕೊಂಡು ಬಂದಾಗ ನೋಡಿ ಮುತ್ತಿಟ್ಟ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸರ ಜೊತೆಗೇನೆ ಹೋಗ್ತಾ ಇದ್ದಾನೆ ಶಾಫಿ ಬೆಳ್ಳಾರೆ. ಆ ಸಂದರ್ಭದಲ್ಲಿನೇ ಗೇಟ್ ಬಳಿ ನಿಂತಹ ಆತನ ಸಹಚರ ಬಂದ ತಕ್ಷಣನೇ ಶಾಫಿ ಬೆಳ್ಳಾರಿಯ ಹಣೆಗೆ ಮುತ್ತಿಟ್ಟಿದ್ದಾನೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಓರ್ವ ಬಿಜೆಪಿ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತನ ಹತ್ಯೆಗೆ ಕಾರಣ ಆದಂತ ವ್ಯಕ್ತಿಗೆ ಕೋರ್ಟ್ ಆವರಣದಲ್ಲಿ ಈ ರೀತಿಯಾಗಿ ಮುತ್ತಿಡೋದಕ್ಕೆ ಅವಕಾಶ ಸಿಕ್ಕಿದೆ. ಹಾಗಾದ್ರೆ ಇದು ಭದ್ರತೆಯ ವೈಫಲ್ಯನ ಅಥವಾ ಆತ ಇಲ್ಲಿ ಬರ್ತಿದ್ದ ಅನ್ನೋದು ಗೊತ್ತಿರಲಿಲ್ವಾ? ಯಾವ ರೀತಿಯಾಗಿ ಇದನ್ನು ತೆಗೆದುಕೊಳ್ಬೇಕು? ಎನ್ಐಎ ಇಂದ ಬಂಧನ ಆಗಿದ್ದಂತ ಆರೋಪಿಯನ್ನ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬಂದಿದ್ರು, ವಿಚಾರಣೆ ಇತ್ತು ಅನ್ನುವಂತ ಕಾರಣಕ್ಕೆ. ಆ ಸಂದರ್ಭದಲ್ಲಿ ಆತ ಹೋಗುವಾಗ ನೋಡಿ ಮುತ್ತಿಟ್ಟಿರುವಂತ ದೃಶ್ಯ ಅದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈ ರೀತಿಯಾಗಿ ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿ ಶಾಫಿ ಬೆಳ್ಳಾರೆ ಏನಿದ್ದಾನೆ ಆತ ಬಂದಂತ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಓರ್ವ ಯುವಕ ಮುತ್ತಿಟ್ಟಿರೋದು ಹಣೆಗೆ. ಬಟ್ ಈ ರೀತಿ ಆಗೋದಕ್ಕೆ ಅಲ್ಲಿ ಭದ್ರತಾ ವೈಫಲ್ಯ ಕಾರಣನ ಏನ್ ಹೇಳ್ಬೋದು ಇದಕ್ಕೆ? ನಿಜಕ್ಕೂ ಕೂಡ ಸೌಖ್ಯ, ಇದೊಂದು ರೀತಿ ಭದ್ರತಾ ವೈಫಲ್ಯ ಅಂತ ಹೇಳ್ಬೋದು. ಅದು ಕೂಡ ಓರ್ವ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಮತ್ತು ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದ್ದಂತಹ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆಯ ಒಂದು ಪ್ರಮುಖ ಮಾಸ್ಟರ್ ಮೈಂಡ್ ಆಗಿರುವಂತಹ ಶಾಫಿ ಬೆಳ್ಳಾರೆ. ಇದನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು. ಈತ ಪರಪ್ಪನ ಅಗ್ರಹಾರದಲ್ಲಿದ್ದ. ಆದ್ರೆ ಈ ಹಿಂದೆ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಮಾಡಿರುವಂತಹ ಒಂದು ಭಾಷಣದ ವಿಚಾರವಾಗಿ ಈತ ಇವತ್ತು ಬೆಳ್ತಂಗಡಿಯ ಒಂದು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿತ್ತು. ಆದ್ರೆ ಈತ ನ್ಯಾಯಾಲಯಕ್ಕೆ ಹಾಜರಾಗುವ ಸಂದರ್ಭ ಈತನಿಗೆ ಒಬ್ಬ ಯುವಕ ಬಂದು ಮುತ್ತಿಟ್ಟಿರುವಂತದ್ದು ಇದೀಗ ಸಾಕಷ್ಟು ಒಂದು ರೀತಿ ಆಕ್ರೋಶ ಕಾರಣವಾಗ್ತಾ ಇದೆ. ಯಾಕಂದ್ರೆ ತುಂಬಾ ಜನ ಬಂದಿದ್ರಲ್ಲಿ SDPI ಮುಖಂಡನಾಗಿದ್ದ ಈತ ಅನ್ನುವಂತ ರೀತಿಯಲ್ಲಿ ಈತನಿಗೂ ಒಂದಿಷ್ಟು ಫ್ಯಾನ್ಸ್ ಇದ್ದಾರೆ. ಅವ್ರು ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ರು. ಆದ್ರೆ ಯಾವಾಗ ಈ ತರ ನ್ಯಾಯಾಲಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆತ ಪೊಲೀಸರ ಭದ್ರತೆಯಲ್ಲಿ ಇರ್ತಾನೆ. ಭದ್ರತೆಯಲ್ಲಿ ಇದ್ದ ಸಂದರ್ಭದಲ್ಲಿ ಒಬ್ಬ ಯುವಕ ಬಂದು ಏಕಾಏಕಿ ಆತನಿಗೆ ಮುಚ್ಚಿಟ್ಟಿರುವಂತದ್ದು ಈ ಘಟನೆ ನಡೆದಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಡುವಂತ ವಿಚಾರ ಏನು ಅಂದ್ರೆ ಅಲ್ಲಿ ಬೇರೆ ಘಟನೆಗಳು ಏನಾದ್ರು ನಡೆದಿದ್ರೆ ಇದಕ್ಕೆ ಯಾರು ಹೊಣೆಗಾರರಾಗ್ತಾ ಇದ್ರು ಅನ್ನುವಂಥದ್ದು. ಅದು ಕೂಡ ಒಂದು ನ್ಯಾಯಾಲಯದ ಆವರಣ ಅನ್ನುವಂಥದ್ದು. ಹಾಗಾಗಿ ಪೊಲೀಸರ ಈ ಒಂದು ಭದ್ರತೆಯ ವಿರುದ್ಧ ಒಂದು ರೀತಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಈ ಪ್ರಕರಣದ ಬಗ್ಗೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಯಾವ ತರ ಕ್ರಮ ಕೈಗೊಳ್ಳುತ್ತೆ ಅಂತ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ. ಎಲ್ಲಿದೆ